ಪ್ರತಿಯೊಂದು ಗೋಚಾರವು ಒಂದು ಹೊಸ ಸಂದೇಶವನ್ನು ಹೊತ್ತು ತರುತ್ತದೆ. ಅದನ್ನು ಅರ್ಥ ಮಾಡಿಕೊಂಡವರು ಜೀವನವನ್ನು ಹೊಸದಾಗಿ ಕಟ್ಟಿಕೊಳ್ಳುತ್ತಾರೆ. ಪ್ರತಿಯೊಂದು ಗೋಚಾರವೂ ಕೂಡ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ಬರುವಂತಹ ಆಗಸ್ಟ್ ತಿಂಗಳು ಯಾವ ರೀತಿ ಇದೆ ಅಂದ್ಕೊಂಡು ನೋಡೋದಿದ್ರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೀನರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಆಗಸ್ಟ್ ತಿಂಗಳು ಅಂತಂದರೆ ಒಂದು ವಿಶೇಷವಾದಂಥ ತಿಂಗಳು ಈ ಮೀನರಾಶಿಯವರಿಗೆ ಆಗಲಿಕ್ಕಿದೆ. ಯಾಕಂತಂದರೆ ಒಂದು ಕಡೆಗೆ ಸಾಡೆ ಸಾತಿ ಇರುವಂಥದ್ದು, ಇನ್ನೊಂದು ಕಡೆ ಬಂದುಬಿಟ್ಟು ಜನ್ಮ ಶನಿ ಇರುವಂಥದ್ದು. ಅದರಲ್ಲೂ ಕೂಡ ಈ ಶನಿ ಮಹಾರಾಜ ನಿಮ್ಮದೇ ರಾಶಿಯಲ್ಲಿ ವಕ್ರೀಗತನಾಗಿರುವಂಥದ್ದು. ಈ ವಕ್ರತ್ವ ಏನಿದೆ ಅದು ನಿಮಗೆ ಆಶೀರ್ವಾದವೇ ಅಥವಾ ಜೀವನದಲ್ಲಿ ಮತ್ತೊಂದು ಪರೀಕ್ಷೆಯೇ? ಇದನ್ನು ಈ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಆಗಿರ್ತದೆ. ಖಂಡಿತವಾಗಲೂ ಕೂಡ ಈ ವಿಡಿಯೋನ ಕೊನೆ ತನಕ ಕೇಳಿ. ನೀವು ಕೆಲವೊಂದಿಷ್ಟು ಬದಲಾವಣೆಗಳು ನಮ್ಮಲ್ಲಿ ನಾವೇ ಮಾಡ್ಕೋಬೇಕು. ಪ್ರತಿಯೊಂದು ಕೂಡ ಗ್ರಹಗಳ ಗೋಚಾರದಿಂದನೇ ಬದಲಾವಣೆ ಆಗ್ತದೆ ಹೇಳುವಂಥದ್ದು ಸುಳ್ಳಾಗ್ತದೆ. ನಮ್ಮ ಪರಿಶ್ರಮ, ನಮ್ಮ ಶ್ರದ್ಧೆ ನಮ್ಮ ಭವಿಷ್ಯವನ್ನು ಬದಲಾವಣೆ ಮಾಡುವತ್ತ ವಿಶೇಷವಾದಂಥ ಪಾತ್ರವನ್ನು ಕೂಡ ವಹಿಸ್ತದೆ. ಹಾಗಾದರೆ ಈ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಯಾವುದೆಲ್ಲ ಬಂದುಬಿಟ್ಟು ಒಂದು ಫಲಗಳಿದೆ ಅಥವಾ ನಷ್ಟಗಳಿದೆ, ಯಾವುದೆಲ್ಲ ಕೆಲಸಗಳು ಆಗಬಹುದು ನಿಮ್ಮದು, ಅಥವಾ ನಿಮ್ಮ ಕಣ್ಣೀರಿಗೆ ಪೂರ್ಣ ವಿರಾಮ ಬೀಳಬಹುದೇ, ಅಥವಾ ನಿಮ್ಮ ಕಷ್ಟಕ್ಕೆ ಒಂದು ಪೂರ್ಣ ವಿರಾಮ ಬೀಳಬಹುದೇ ಅನ್ನೋದಾದರೆ, ಸಾಮಾನ್ಯವಾಗಿ ದಯಾಳುಗಳು, ಆಧ್ಯಾತ್ಮಿಕತೆ ಹೊಂದಿದಂಥ ವ್ಯಕ್ತಿಗಳಾಗಿರ್ತೀರಿ. ಸಹಾಯದ ಗುಣ ಅತಿಯಾಗಿರ್ತದೆ. ಕಲಾತ್ಮಕ ಸ್ವಭಾವದವರು. ಪ್ರತಿಯೊಂದು ಗುಣಗಳನ್ನು ಕೂಡ ನಿಮ್ಮಲ್ಲಿ ಅಡಕವಾಗಿದೆ. ಹಾಗಾದರೆ ಇದಕ್ಕೆಲ್ಲ ಸಮಸ್ಯೆಗಳು ಏನು ಅಂತಂದರೆ, ಒಂದು ಸಾಡೆ ಸಾತಿ, ಒಂದು ಜನ್ಮಶನಿ. ನಾನು ಖಡಾಖಂಡಿತವಾಗಿ ಇದನ್ನು ಹೇಳಬಲ್ಲೆ. ಎಲ್ಲೇ ನೀವು ಕೈ ಇಟ್ಟರೂ ಕೂಡ ಅಲ್ಲಿ ಸುಟ್ಕೊಂಡು ಬರೋದೆ, ಎಲ್ಲೇ ನೀವು ಕಾಲಿಟ್ಟರೂ ಕೂಡ ಅಲ್ಲಿ ಬರಿದಾಗಿರ್ತದೆ ಅಲ್ವಾ? ಹಾಗಾದರೆ ಇಲ್ಲಿ ನೀವು ಹೆದರಬೇಕಾ ಅಥವಾ ಧೈರ್ಯದಿಂದ ಮುನ್ನೋಗಬೇಕಾ? ಇಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಹೇಳ್ತೇನೆ, ಈ ಮಾತನ್ನು ಕೇಳಿ. ಇಲ್ಲಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲಿ ನೀವು ಧೈರ್ಯ ಮಾಡಿ ಮುನ್ನುಗ್ತೀರೋ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅಲ್ಲಿ ನಿಮಗೆ ಜಯ ಹೇಳುವಂಥದ್ದಿದೆ. ಇಲ್ಲ ಸ್ವಾಮಿ, ನೀವು ಹೇಳ್ತಾನೆ ಇದ್ದೀರಿ, ಅದು ಯಾವುದು ಆಗೋಗುವಂಥದ್ದಲ್ಲ, ನಡೀತಾನೆ ಇದೆ ಜೀವನ, ನನಗೆ ಜೀವನನೇ ಸಾಕಾಗಿದೆ ಅಂದ್ಕೊಂಡು ಹೇಳುವಂಥವ್ರು ತುಂಬ ಜನ ಇದ್ದೀರ. ಆದರೆ ಈ ತಿಂಗಳಲ್ಲಿ ನಿಮ್ಮ ಧೈರ್ಯವೇ ನಿಮಗೆ ಆಯುಧವಾಗಿರುತ್ತದೆ. ನಿಮ್ಮ ತಾಳ್ಮೆಯೇ ನಿಮಗೆ ಮನೋಬಲವಾಗಿರ್ತದೆ. ಯಾರಿಗೂ ಕೂಡ ನೀವು ನಂಬಿ ಮೋಸ ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ಬುದ್ಧಿ, ನಿಮ್ಮ ನಿಷ್ಠೆ, ನಿಮ್ಮ ಕರ್ಮ ಚೆನ್ನಾಗಿದ್ದರೆ ಯಾವ ಗ್ರಹ ಗೋಚಾರನೂ ಕೂಡ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಆಗಸ್ಟ್ ಮಂತಲ್ಲಿ ಪ್ರಮುಖವಾದ ಬದಲಾವಣೆಗಳು ಏನಾಗಬಹುದು? ಶನಿ ನಿಮ್ಮ ರಾಶಿಯಲ್ಲೇ ವಕ್ರಿಯಾಗಿದ್ದಾನೆ. ಶನಿ ವಕ್ರಿಯಾಗಿದ್ದಾಗ ವೈದಿಕ ಜ್ಯೋತಿಷ್ಯದ ಪ್ರಕಾರ ಏನು ಹೇಳ್ತದೆ ಕೇಳಿದ್ರೆ, ಇದು ಹೊರಗಿನ ಘಟನೆಗಳಿಗಿಂತ ಒಳಗಿನ ಪರಿವರ್ತನೆಗೆ ಹೆಚ್ಚು ಒತ್ತು ನೀಡುವಂಥ ಸಮಯ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹೊರಗಿನ ಘಟನೆ ಆಗುವಂಥದ್ದು, ಭವಿಷ್ಯದಲ್ಲಿ ಆಗುವಂಥದ್ದಕ್ಕಿಂತ ನಿಮ್ಮ ಒಳಗಡೆ ಏನೆಲ್ಲ ಪರಿವರ್ತನೆ ಆಗಬೇಕಲ್ವಾ, ಅದಕ್ಕೆ ತುಂಬ ಒತ್ತು ಕೊಡುವಂಥದ್ದಾಗ್ತದೆ. ಈ ಸಂದರ್ಭದಲ್ಲಿ ವಕ್ರೀಗತನಾಗಿದ್ದಾಗ ಒಂದು ಸ್ವಲ್ಪ ನಿಧಾನಗತಿಯಿಂದ ಸಂಚಾರ ಮಾಡ್ತಾ ಇರ್ತಾನೆ ಶನಿ. ಇನ್ನು ಈ ಮೀನರಾಶಿಯವರ ಉದ್ಯೋಗದ ವಿಚಾರಕ್ಕೆ ಬಂದರೆ, ನಿಮ್ಮ ತಾಳ್ಮೆಯೇ ಇಲ್ಲಿ ದೊಡ್ಡ ಬಂಡವಾಳವಾಗಿರ್ತದೆ. ಯಾಕಂತಂದರೆ ಈ ತಿಂಗಳು ನಿಮಗೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಥವಾ ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ಸಲ್ಲಿ ತುಂಬ ಒಂದು ಜವಾಬ್ದಾರಿಯನ್ನು ತಂದುಕೊಡುವಂಥ ತಿಂಗಳಾಗಿರ್ತದೆ. ನಿಮಗೆ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜವಾಬ್ದಾರಿ ಜಾಸ್ತಿ ಆಯಿತು ಅಂದ ಕೂಡಲೇ ನೀವು ಬಂದುಬಿಟ್ಟು ಗ್ರಹಗತಿಗಳು ಸರಿ ಇಲ್ಲ, ಅದಕ್ಕೆ ನಂಗೆ ತುಂಬ ಕಷ್ಟ ಕೊಡ್ತಿದ್ದಾರೆ, ತುಂಬ ಪ್ರೆಷರ್ ಆಗ್ತಿದೆ ಅಂದ್ಕೊಂಡು ಮಾತ್ರ ನೀವು ನೆಗೆಟಿವ್ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಜವಾಬ್ದಾರಿಯ ಹಿಂದೆ ಆ ದೇವರ ಕರುಣೆ ಇದೆ, ಆ ದೇವರ ಕೃಪಾ ಕಟಾಕ್ಷ ಇದೆ ಹೇಳುವಂಥದ್ದನ್ನು ಮಾತ್ರ ನೀವು ಮರೀಲಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಕೆಲವೊಂದು ಟೈಮಲ್ಲಿ ನಾನು ತುಂಬ ಶ್ರಮ ಪಡ್ತಿದ್ದೇನೆ, ಆದರೆ ನನಗೆ ಸರಿಯಾದಂಥ ಗೌರವ ಸಿಗ್ತಿಲ್ಲ, ಸರಿಯಾದಂಥ ಒಂದು ಮಾನ್ಯತೆ ಕೊಡ್ತಾ ಇಲ್ಲ ಆಫೀಸಲ್ಲಿ, ಅಥವಾ ಸರಿಯಾದಂಥ ಒಂದು ಸಂಬಳ ಸಿಗ್ತಾ ಇಲ್ಲ ಹೇಳುವಂಥದ್ದೆಲ್ಲ ನಿಮ್ಮ ಮನಸ್ಸು ಹೇಳ್ತಾನೆ ಇರ್ತದೆ. ಆದರೆ ಇಲ್ಲಿ ಶನಿ ದೇವರ ಪಾಠ ಅಡಗಿದೆ ಹೇಳುವಂಥದ್ದು ಮಾತ್ರ ನೀವು ಮರೆಯೋಕ್ಕೆ ಹೋಗಬೇಡಿ. ಇದರ ಹಿಂದೆ ಶನಿ ದೇವರ ಪ್ರತಿಯೊಂದು ಕೂಡ ಪಾಠಗಳು ಅಲ್ಲಿ ಅಡಗಿರ್ತದೆ. ಅದು ಯಾಕಂತಂದರೆ ಶನಿ ನಿಮಗೆ ತಕ್ಷಣ ಫಲ ಕೊಡೋದಿಲ್ಲ. ಮೊದಲು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸ್ತಾನೆ ಅವನು. ನೆನ್ಪಿಟ್ಕೊಳ್ಳಿ ಇದನ್ನು. ನಿಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ಎಬಿಲಿಟಿ ಏನಿದೆ, ಅದನ್ನು ನೋಡಿಬಿಟ್ಟೇ ಶನಿ ನಿಮಗೆ ಫಲವನ್ನು ಕೊಡುವಂಥದ್ದು. ಹಾಗಾಗಿ ನಿಮಗೆ ಕಾರ್ಯಕ್ಷೇತ್ರಗಳಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜವಾಬ್ದಾರಿ ಹಾಕಿ ನೋಡ್ತಾನೆ ನಿಮ್ಮ ಮೇಲೆ, ಪ್ರೆಷರ್ ಕೊಟ್ಟು ನೋಡ್ತಾನೆ. ನೀವು ಹಿಗ್ತಿರೋ ಕುಗ್ತಿರೋ ಅಂದ್ಕೊಂಡು ಅದ್ರ ಮೇಲೆ ಈ ಪರೀಕ್ಷೆಗಳನ್ನೆಲ್ಲ ನಿಮಗೆ ಪ್ರಾಮಾಣಿಕವಾಗಿ ಮಾಡಿದ ನಂತರವೇ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಅವಕಾಶವನ್ನು ಕೊಡುವಂಥವನು ಕೂಡ ಇದೇ ಶನಿದೇವ ಆಗಿರ್ತಾನೆ. ಹಾಗಾಗಿ ಉದ್ಯೋಗ ಸ್ಥಿರವಾಗಿರ್ತದೆ, ಜವಾಬ್ದಾರಿ ಜಾಸ್ತಿ ಆಗಿರ್ತದೆ. ವಿಡಿಯೋ ಸ್ವಲ್ಪ ಉದ್ದ ಆಗ್ತಾ ಇದೆ, ಎಳಿತಾ ಇದ್ದೀರಾ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ನೀವು ನೀಟಾಗಿ ಕೇಳಿ,
ಮುಂದೆ ನಿಮ್ಮ ಭವಿಷ್ಯದಲ್ಲಿ ಈ ವಿಡಿಯೋನೂ ಕೂಡ ಒಂದು ಸಣ್ಣ ಮಾದರಿಯ ದೀಪವಾಗಬಹುದು, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಇನ್ನು ಯಾರೆಲ್ಲ ಬಂದುಬಿಟ್ಟು ಒಂದು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದವರು, ಜಾಬ್ ಚೇಂಜಸ್, ಯಾರೆಲ್ಲ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದವರು, ಬೇರೆ ಕಂಪ್ನಿಗಳನ್ನು ನೋಡ್ತಾ ಇರುವಂಥವರು, ಅರ್ಜೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಈ ತಿಂಗಳು ಅರ್ಜೆಂಟ್ ಮಾಡಿ ಯಾವುದಾದ್ರೂ ಒಂದು ಹೊಸ ಅವಕಾಶ ಬಂದರೂ ಕೂಡ ಖಂಡಿತವಾಗಲೂ ಕೂಡ ನಿಮಗೆ ಸಿಕ್ಕಿರುವಂತಹ ಹೊಸ ಅವಕಾಶದ ಒಂದು ಬ್ಯಾಕ್ಗ್ರೌಂಡನ್ನು ವೆರಿಫಿಕೇಷನ್ ಮಾಡಿ, ಅದನ್ನು ಪರಿಶೀಲನೆ ಮಾಡಿ. ಯಾಕಂತಂದರೆ ನಮಗೆ ಕಾಣೋದೆಲ್ಲ ಚೆಂದನೇ ಕಾಣ್ತದೆ, ಅದು ಮುಟ್ಲಿಕ್ಕೆ ಹೋದಾಗ ಮಾತ್ರ ಅಲ್ಲಿ ಮುಳ್ಳಿದೆ ಅಂದ್ಕೊಂಡು ಮಾತ್ರ ಗೊತ್ತಿರೋದು. ಅದು ಮುಟ್ಟಿದರೆ ಗೊತ್ತಾಗ್ತದೆ ನಮಗೆ ಅಲ್ಲಿ ಮುಳ್ಳಿದೆ, ಇದು ಸರಿ ಇರಲಿಲ್ಲ ಅಂದ್ಕೊಂಡು. ಅದೇ ರೀತಿಯಾದಂಥ ಅವಕಾಶಗಳು ಕೂಡ ಬರಬಹುದು. ಹಾಗಾಗಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ನೀವು ನಿಮ್ಮ ಉದ್ಯೋಗ ಬದಲಾವಣೆ ಮಾಡುವಂಥದ್ದು ಅತಿ ಸೂಕ್ತ. ಇನ್ನು ಈ ಉದ್ಯೋಗ ಬದಲಾವಣೆ ವಿಚಾರವಾಗಿ ಈ ಶನಿ ವಕ್ರಿಯ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳು ದೀರ್ಘಕಾಲದ ಪರಿಣಾಮವನ್ನು ಕೊಡ್ತದೆ. ಈ ಪರಿಣಾಮ ಎಲ್ಲಿಯವರೆಗೆ ಬರ್ಬೋದು ಕೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಮತ್ತೆ ನಿಮಗೆ ಕಷ್ಟದ ಕೂಪಕ್ಕೆ ತಳ್ಳಬಹುದು ಅಥವಾ ಉತ್ತುಂಗಕ್ಕೂ ಏರಿಸ್ಬೋದು. ಯಾಕಂತಂದರೆ ಕೆಲವೊಬ್ಬರ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಶನಿ ಉತ್ತಮ ಸ್ಥಿತಿಯಲ್ಲಿದ್ದಾಗ ನಿಮಗೆ ಒಳ್ಳೆಯದೇ ಆಗ್ತದೆ. ಕೆಲವೊಬ್ಬರ ಜಾತಕದಲ್ಲಿ ಶನಿಯ ಒಂದು ಸ್ಥಿತಿಗತಿ ಸರಿ ಇಲ್ಲ ಅಂತಂದಾಗ ನಿಮಗೆ ಸ್ವಲ್ಪ ಕೆಡಕಾಗ್ಬೋದು, ಕಷ್ಟ ಬರಬಹುದು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಗೋಚಾರ ಫಲ ಆಯಿತಾ. ನಿಮ್ಮ ಮೂಲ ಜಾತಕನೇ ಬೇರೆ ಇರ್ತದೆ. ಅಂತಹ ಮತ್ತಷ್ಟು ಕಷ್ಟ ಇದೆ ನಮಗೆ ಆಗ್ತಾ ಇಲ್ಲ ಅಂದ್ಕೊಂಡಂದರೆ ಖಂಡಿತವಾಗಲೂ ಕೂಡ ನಾನು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಲೂ ಕೂಡ ಇದಕ್ಕೆ ಏನೆಲ್ಲ ತೊಂದರೆಗಳಿದೆ ಅಥವಾ ಪರಿಹಾರ ಏನು ಅಂದ್ಕೊಂಡ್ಬಿಟ್ಟು ತಾವು ತಿಳ್ಕೊಬೋದು. ಇನ್ನು ವ್ಯಾಪಾರಿಗಳಿಗೆ ಈ ಸಮಯ, ಈ ಆಗಸ್ಟ್ ತಿಂಗಳು ಹೇಳುವಂಥದ್ದು ಏನಿದೆ, ಒಂದು ಉತ್ತಮ ಪಾಠ ಆಗಲಿಕ್ಕಿದೆ. ಯಾಕಂತಂದರೆ ನಿಮಗೆ ಏನೆಲ್ಲ ಬಂದುಬಿಟ್ಟು ನಿಮ್ಮ ಹಳೆಯ ಕಸ್ಟಮರ್ ಇದ್ರಲ್ಲ, ಅವರೇ ಬಂದುಬಿಟ್ಟು ನಿಮಗೆ ಸಂಪತ್ತಿನ ಮೂಲವಾಗಬಹುದು. ರೀಟೇಲ್ ಕಸ್ಟಮರ್ಗಳು ರಿಟೇನ್ ಆಗುವಂಥದ್ದು, ಹಳೆಯ ಗ್ರಾಹಕರೇ ನಿಮಗೆ ಸಂಪತ್ತಿನ ಮೂಲವಾಗಬಹುದು. ಹಾಗಂತ ಎಲ್ಲೋ ಒಂದು ಕಡೆಗೆ ಹೊಸ ಗ್ರಾಹಕರ ಹಿಂದೆ ನೀವು ಓಡಿದರೆ, ಮತ್ತಷ್ಟು ನನಗೆ ಬಿಸ್ನೆಸ್ ಡೆವಲಪ್ ಮಾಡಬೇಕು, ಮತ್ತಷ್ಟು ಹೊಸ ಕ್ಲೈಂಟಿಗೆ, ಹೊಸ ಕಸ್ಟಮರಿಗೆ ನಾನು ಇಟ್ಕೊಂಡ್ಬರ್ತೀನಿ ಅಂತಂದರೆ ಒಂದು ಸ್ವಲ್ಪ ಈ ತಿಂಗಳಲ್ಲಿ ನಿಧಾನವಾಗಬಹುದು. ಇನ್ನು ಮೀನರಾಶಿಯವರ ಹಣಕಾಸು ವಿಚಾರ, ಖಂಡಿತವಾಗಲೂ ಕೂಡ ಈ ತಿಂಗಳು ನಿಮಗೆ ಯಥೇಚ್ಛವಾದಂಥ ಹಣ ಕೂಡ ಬರ್ತದೆ. ಅನಿರೀಕ್ಷಿತ ವೆಚ್ಚಗಳು ಅಂತಂದರೆ ಅದು ಏನು ಕೆಟ್ಟದಕ್ಕೆ ನೀವೇನು ವೆಚ್ಚ ಮಾಡೋದಿಲ್ಲ. ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ ನಿಮ್ಮ ಮನೆ ಪರಿಸ್ಥಿತಿಗೆ ಬೇಕಾಗಬಹುದು, ಅಥವಾ ಯಾವುದೋ ಒಂದು ಸಾಲ ತೊಗೊಂಡಿದ್ದರೆ ಅದು ತೀರಿಸುವಂಥದ್ದಾಗಿರ್ಬೋದು, ಇಂಥವೆಲ್ಲ ಇರ್ತದೆ. ಅದರ ಜೊತೆಗೆ ನೀವು ಉಳಿತಾಯದ ಅಭ್ಯಾಸ ಮಾಡಿಕೊಂಡ್ರೂ ಕೂಡ ಅಷ್ಟೇ ಉತ್ತಮವಾಗಿರುವಂಥದ್ದು. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಅವಶ್ಯಕತೆ ಬರಬಹುದು. ಇನ್ನೊಂದು, ಕೆಲವೊಂದಿಷ್ಟು ಜನ ಮೀನರಾಶಿಯವರು ಫಿನಾನ್ಸರ್ ಇದ್ದಾರೆ, ಬ್ಯಾಂಕರ್ಸ್ ಇದ್ದಾರೆ. ಸಾಲ ಕೊಡುವ ಮೊದಲು 100 ಸತಿ ಆಲೋಚನೆ ಮಾಡಿಕೊಡಿ. ಯಾಕಂತಂದರೆ ಆಗಸ್ಟ್ ತಿಂಗಳಲ್ಲಿ ಸಾಲ ಕೊಡಲಿಕ್ಕೆ ಅಷ್ಟೊಂದು ಒಳ್ಳೆಯ ದಿನಗಳಲ್ಲ. ವಿವಾಹ ಯೋಗ, ಯಾರಿಗೆಲ್ಲ ಬಂದುಬಿಟ್ಟು ಮದುವೆ ಆಗಿರಲಿಲ್ಲ ಮೀನರಾಶಿಯವರಿಗೆ, ಅಥವಾ ಮದುವೆಗಾಗಿ ಹುಡುಕ್ತಾ ಇದ್ದವರು ಅಂಥವ್ರು, ಗಂಡಾದರೆ ಹೆಣ್ಣಿಗೆ ಹುಡುಕುವಂಥವ್ರು, ಹೆಣ್ಣಾದರೆ ಗಂಡಿಗೆ ಹುಡುಕ್ತಾ ಇರುವಂಥವರಿಗೆ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಆತುರಕ್ಕಿಂತ ವಿವೇಕ ಮುಖ್ಯವಾಗಿರ್ತದೆ. ಈ ತಿಂಗಳಲ್ಲಿ ನೀವು ಅರ್ಜೆಂಟ್ ಮಾಡಿದಷ್ಟು ನಿಮ್ಗೆ ಲಾಸ್ ಹೆಚ್ಚಾಗಬಹುದು. ಹುಡುಗಿಯಾದರೆ ಹುಡುಗನ ಕಡೆ ಬ್ಯಾಕ್ಗ್ರೌಂಡ್ ನೀವು ಚೆಕ್ ಮಾಡಲೇಬೇಕಾಗ್ತದೆ, ಹುಡುಗ ಆದರೆ ಹುಡುಗಿಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲೇಬೇಕಾಗ್ತದೆ. ಯಾಕಂತಂದರೆ ಮದುವೆಗೆ ಅಷ್ಟೊಂದು ಯೋಗ್ಯವಾದಂಥ ತಿಂಗಳು ಈ ಆಗಸ್ಟ್ ತಿಂಗಳಲ್ಲ ಮೀನರಾಶಿಯವರಿಗೆ, ಆಯಿತಾ. ಹಾಗಾಗಿ ಯಾವುದೇ ಒಂದು ಸಂಬಂಧ ಬಂದರೂ ಕೂಡ ನೀವೊಂದು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಆದರೆ ಗುರು ಹಿರಿಯರ ಒಂದು ಅನುಮತಿಯ ಮೇರೆಗೆ ನೀವು ಇದನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ನಿಮ್ಮಷ್ಟಕ್ಕೆ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ಕೊಂಡ್ಬಿಟ್ಟು ಸಡನ್ಲಿ ಒಂದು ಸ್ಟೆಪ್ ತೊಗೊಳಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಿ ನಿಮಗೆ ವಿವೇಕ ಅತಿ ಮುಖ್ಯ, ಬುದ್ಧಿವಂತಿಕೆ ಅತಿ ಮುಖ್ಯವಾಗಿರ್ತದೆ. ಕೌಟುಂಬಿಕ ಜೀವನದ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು. ಆದರೆ ಈ ಕಿರಿಕಿರಿಗೆ ಒಳ್ಳೆ ಪರಿಹಾರ ಏನು ಅಂದ್ಕೊಂಡು ಕೇಳಿದರೆ, ಮಾತಿನ ಮೂಲಕವೇ ಪ್ರತಿಯೊಂದನ್ನು ಕೂಡ ಬಗೆಹರಿಸಿಕೊಳ್ಳುವಂತಹ ಸಮಯ ಸಂದರ್ಭಗಳು ಈ ತಿಂಗಳಲ್ಲಿದೆ. ಇನ್ನು ಕೌಟುಂಬಿಕ ಜೀವನ ಆಯಿತು. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ, ನಿಮಗೆ ನಿಮ್ಮ ಮನೆಯ ಹಿರಿಯರು ಅಥವಾ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಬಂಧುಗಳಲ್ಲಿ ಕೆಲವೊಬ್ಬರು ಹಿರಿಯರು ಇರ್ತಾರೆ, ಅವರಿಂದ ನಿಮಗೆ ಮಾರ್ಗದರ್ಶನ ಸಿಗುವಂತಹ ಸಾಧ್ಯತೆಗಳು ಹಲವಾರಿದೆ. ನೀವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ವಿಚಾರವಾಗಿರ್ಬೋದು, ಅವರ ಒಂದು ಸಲಹೆ ನಿಮಗೆ ಸಿಗುವಂಥದ್ದಾಗ್ತದೆ. ಇದರಿಂದ ಕೆಲವೊಂದಿಷ್ಟು ಬದಲಾವಣೆಗಳು ಕೂಡ ನಿಮ್ಮಲ್ಲಿ ನೀವು ನೋಡ್ತೀರಾ. ಇನ್ನು ಯಾರೆಲ್ಲ ಬಂದುಬಿಟ್ಟು ಮನೆ ತಗೋಬೇಕು, ಒಂದು ಸೈಟ್ ತಗೋಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಮನೆ ತಗೊಳ್ಳುವಂಥ ಯೋಗ ಕೂಡ ಇದೆ, ಇನ್ನೊಂದು ಸೈಟ್ ತಗೊಳ್ಳುವಂಥ ಭಾಗ್ಯ ಕೂಡ ನಿಮಗಿದೆ. ಇನ್ನು
ಆರೋಗ್ಯದ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ಒಂದು ಸ್ವಲ್ಪ ನಿಮಗೆ ನಿದ್ರೆಯ ಸಮಸ್ಯೆ ಬರ್ಬೋದು, ಸ್ಲೀಪ್ಲೆಸ್ ಆಗ್ಬೋದು. ನೀವು ಏನೋ ಯೋಚನೆ ಮಾಡಿಕೊಂಡು ನಿದ್ರೆನೇ ಬರದೇ ಇರುವಂಥದ್ದು, ಅಥವಾ ಮಾನಸಿಕವಾದಂಥ ಒತ್ತಡಗಳು ಹೆಚ್ಚಾಗ್ಬೋದು, ಬ್ಯಾಕ್ ಪೇನ್ಗಳು ಜಾಸ್ತಿ ಆಗ್ಬೋದು, ಮೊಳಕಾಲು ನೋವುಗಳು ಜಾಸ್ತಿ ಆಗ್ಬೋದು. ಹಾಗಾಗಿ ನಿಯಮಿತವಾದಂಥ ಒಂದು ಪ್ರಾಣಾಯಾಮ, ಯೋಗಾಸನ, ಒಂದು ವ್ಯಾಯಾಮ ಮಾಡಿದರೆ ಇದಕ್ಕೆ ಖಂಡಿತವಾಗಲೂ ಕೂಡ ಫುಲ್ ಸ್ಟಾಪ್ ಇಡ್ಬೋದು. ಇನ್ನು ಮೀನರಾಶಿಯ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಬಂದರೆ ಈ ತಿಂಗಳು ಅತಿ ಉತ್ತಮವಾಗಿದೆ. ಎಷ್ಟು ಉತ್ತಮವಾಗಿದೆಯೋ ಅಷ್ಟೇ ನಿಮ್ಮ ಕಠಿಣ ಪರಿಶ್ರಮವೂ ಕೂಡ ಅಗತ್ಯತೆ ಇರ್ತದೆ. ಇಲ್ಲ ಅಂತಂದರೆ ನಿಮ್ಮ ಮನಸ್ಸು ಚಂಚಲವಾಗುವಂಥ ಸಾಧ್ಯತೆಗಳು 1000% ನಾಳೆ ಓದಿದ್ರಾಯ್ತು, ನೋಡೋಣ, ನಾಳೆ ಆ ಪ್ರಾಕ್ಟಿಕಲ್ ಮಾಡಿದ್ರಾಯ್ತು ಹೇಳುವಂಥದ್ದೆಲ್ಲ ನೀವು ಇಟ್ಕೊಳ್ಳೇಬೇಡಿ. ಅದರಲ್ಲೂ ಕೂಡ ವಿಶೇಷವಾಗಿ ಯಾರೆಲ್ಲ ಪ್ರೊಫೆಷ್ನಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರು, ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, UPSC ಇರ್ಬೋದು, IPS ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಎಕ್ಸಾಮ್ ಇದ್ದವರು ಕೂಡ ನಿಮಗೆ ಕಠಿಣ ಪರಿಶ್ರಮದ ಅಗತ್ಯ ಇದೆ. ನೆನಪಲ್ಲಿಟ್ಕೊಳ್ಳಿ. ನೀವು ಬುಕ್ ಒಂದು ಕಡೆಗೆ, ನೀವು ಒಂದು ಕಡೆಗೆ, ಮೊಬೈಲ್ ಜೊತೆಗಿರೋದು ಇದೆಲ್ಲ ಮಾಡಿದರೆ ಖಂಡಿತವಾಗ್ಲೂ ಕೂಡ ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ವಿದ್ಯಾಭ್ಯಾಸ ಸ್ವಲ್ಪ ತಲೆಗತ್ತಲಿಕ್ಕೆ ಕಷ್ಟ ಆಗ್ಬೋದು. ಮನಸ್ಸು ಒಂಥರ ಚಂಚಲಿತವಾಗಿರ್ಬೋದು, ಅಥವಾ ನಿಮ್ಮ ಮೈಂಡು ಬುಕ್ ಕಡೆಗೆ, ಒಂದು ವಿದ್ಯಾಭ್ಯಾಸದ ಕಡೆ ಹೋಗದೇ ಇರುವಂಥದ್ದು ಆಗ್ಬೋದು. ಇದೆಲ್ಲ ಆಗ್ತದೆ. ಖಂಡಿತವಾಗ್ಲೂ ಕೂಡ ಇಲ್ಲಿ ನಿಮ್ಮ ಕಠಿಣ ಪರಿಶ್ರಮವೇ ಅಗತ್ಯವಾಗಿರ್ತದೆ. ಹಾಗಾದರೆ ಇಷ್ಟೆಲ್ಲ ಆದಮೇಲೆ ನಾನು ಏನು ಮಾಡಬೇಕು ಅಂತ ಮೀನರಾಶಿಯವ್ರು ಕೇಳಬಹುದು. ಈ ತಿಂಗಳಲ್ಲಿ ಪ್ರತಿಯೊಂದು ಕೆಲಸಗಳು ಕೂಡ ಒಂದು ಸ್ವಲ್ಪ ನಿಧಾನನೇ ಇದೆ. ಅದು ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಬಂದುಬಿಟ್ಟು ಅದೆಲ್ಲ ಸರಿ ಹೋಗುವಂಥದ್ದು ಕೂಡ ನಿಮಗೆ ಆಗ್ತದೆ. ಆದರೆ ಅದಕ್ಕಿಂತ ಮೊದಲು ನಾನು ಏನು ಮಾಡಬೇಕು, ಇಷ್ಟೆಲ್ಲ ಆದರೂ ಕೂಡ ಏನೂ ಆಗ್ತಾ ಇಲ್ವಲ್ಲ ಅಂದ್ಕೊಂಡು ನೀವು ಪ್ರಶ್ನೆ ಮಾಡಿದರೆ, ನಿಮ್ಮ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಿ. ಮೊದಲು ನಿಮ್ದು ಏನೆಲ್ಲ ಪೆಂಡಿಂಗ್ ಇತ್ತಲ್ಲ, ಏನೆಲ್ಲ ಹೊಸ ಪ್ಲ್ಯಾನ್ಗಳೆಲ್ಲ ಮೊದಲು ಮಾಡಿಟ್ಕೊಂಡಿರೋವಂಥದ್ದಿತ್ತಲ್ಲ, ಅದೆಲ್ಲ ಬಂದುಬಿಟ್ಟು ಈ ತಿಂಗಳಲ್ಲಿ ನೀವು ನಿಸ್ಸಂದೇಹವಾಗಿ ಪೂರ್ಣಗೊಳಿಸಲೇಬೇಕು ನೀವು. ಇನ್ನು ವಿಶೇಷವಾಗಿ ಹಣಕಾಸಿನ ಯೋಜನೆಗಳನ್ನು ರೂಪಿಸ್ಕೋಬೇಕಾಗ್ತದೆ. ಏನೋ ಎಲ್ಲಿಂದನೋ ದುಡ್ಡು ಬಂದುಬಿಡುತ್ತೆ, ಅಥವಾ ಯಾವುದೋ ಬರುವಂಥ ದುಡ್ಡು ಬಂದುಬಿಡ್ತು ನಿಮಗೆ, ಅದಕ್ಕೆ ಒಂದು ಪ್ಲ್ಯಾನಿಂಗ್ ಇಲ್ಲದೆ ಇರುವಂಥದ್ದು, ಯಥೇಚ್ಛವಾದಂಥ ಒಂದು ಖರ್ಚು ಮಾಡುವಂಥದ್ದು, ಹಿಂದೆ ಮುಂದೆ ನೋಡದೆ ಖರ್ಚು ಮಾಡುವಂಥದ್ದು, ಇಂಥದ್ದೆಲ್ಲ ಬೇಡ. ಹಣಕಾಸಿನ ಒಂದು ಪ್ಲ್ಯಾನ್ ಚಾರ್ಟನ್ನು ನೀವು ರೂಪಣೆ ಮಾಡ್ಕೋಬೇಕಾಗ್ತದೆ. ನೀವು ಬೇಕಾದ್ರೆ 1,000 ದುಡೀರಿ, 10,000 ದುಡೀರಿ, ಲಕ್ಷಾಂತರ ರೂಪಾಯಿ ದುಡೀರಿ, ಅದ್ರ ಪ್ರಶ್ನೆ ಇಲ್ಲ. ಅವರವರಿಗೆ ಅವರವ್ರ ಅಮೌಂಟಿನ ಮೇಲೆ ಒಂದು ವ್ಯಾಲ್ಯೂ ಅಂದ್ಕೊಂಡು ಇದ್ದೇ ಇರ್ತದೆ. ಅದ್ರ ಪ್ರಕಾರವಾಗಿ ನಿಮ್ಮ ಜೀವನ, ನಿಮ್ಮ ಕಮಿಟ್ಮೆಂಟ್ ಎಲ್ಲ ನಡ್ಕೊಂಡು ಹೋಗಿರ್ತದೆ ಅಲ್ವಾ. ಹಾಗಾಗಿ ಹಣಕಾಸಿನ ಒಂದು ಯೋಜನೆಯನ್ನು ರೂಪಿಸುವುದು ಅತ್ಯುತ್ತಮ. ಇನ್ನೂ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕುಟುಂಬದವರೊಂದಿಗೆ ಸಮಯ ಕಳೆಯುವಂಥದ್ದು. ಖಂಡಿತವಾಗಲೂ ಕೂಡ ನಿಮ್ಮ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ತಂದೆ ತಾಯಿಯವರು ಆಗಿರ್ಬೋದು, ಅವ್ರ ಜೊತೆಗೆ ನೀವು ಸಮಯ ಕಳೀಬೇಕು. ಅವ್ರ ಜೊತೆಗೆ ಕುಲಂಕುಷವಾಗಿ ಮಾತಾಡಬೇಕು. ಟ್ರಾನ್ಸ್ಪರೆಂಟ್ ಆಗಿದ್ದರೆ ಆದಷ್ಟು ನಿಮ್ಮ ಕಷ್ಟಗಳು ದೂರವಾಗ್ತದೆ. ನೆನಪಲ್ಲಿಟ್ಕೊಳ್ಳಿ. ಇನ್ನು ಹೊಸ ಅವಕಾಶ ಬಂದರೆ ನೀವು ಪರಿಶೀಲನೆ ಮಾಡಿ ಅದರಲ್ಲಿ ತೊಡಗಿಕೊಳ್ಳುವಂಥದ್ದಾಗಬೇಕು. ಇಲ್ಲ ಅಂತಂದರೆ ಮತ್ತೆ ಎಲ್ಲೋ ಬಂದುಬಿಟ್ಟು ಒಂದು ಸ್ವಲ್ಪ ಲಾಸ್ಗಳಾಗ್ಬೋದು, ಅಥವಾ ನಿಮಗೆ ಕೆಲವೊಂದಿಷ್ಟು ನಷ್ಟಗಳಾಗಬಹುದು, ಅಥವಾ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಬರ್ಬೋದು. ಹಾಗಾಗಿ ಹೊಸ ಅವಕಾಶಗಳು ಬಂದರೆ 1000 ಸತಿ ಯೋಚನೆ ಮಾಡಿ ನೀವು ಹೆಜ್ಜೆ ಇಡುವಂಥದ್ದು ಅತಿ ಸೂಕ್ತ. ಇನ್ನು ಯಾವುದೆಲ್ಲ ಬಂದುಬಿಟ್ಟು ಕೆಲಸಗಳು ತಾವು ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು ಅಂದ್ಕೊಂಡು ಕೇಳಿದರೆ, ಒಂದು ಇನ್ವೆಸ್ಟರ್ಸ್ ಯಾರೆಲ್ಲ ಬಂದುಬಿಟ್ಟು ಒಂದು ಶೇರ್ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರೋ ನೀವೆಲ್ಲ ಖಂಡಿತವಾಗಲೂ ಕೂಡ ಆತುರದ ಹೂಡಿಕೆ ಬೇಡ. ನೀವೆಷ್ಟು ಆತುರತೆ ಮಾಡ್ತೀರೋ ಅಷ್ಟು ನಿಮಗೆ ಲಾಸ್ ಆಗ್ತದೆ. ಒಂದು ಸ್ವಲ್ಪ ನೋಡಿ ಮಾರ್ಗದರ್ಶನ ಪಡೆದು ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಯಾವುದೇ ರೀತಿಯಾಗಿ ಕೋಪದಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋಕೆ ಹೋಗಬೇಡಿ. ಕೋಪದಲ್ಲಿ ನೀವು ಮಾತಾಡಿಕೊಂಡು ಅದು ಒಂದಕ್ಕೆ ಎರಡಾಗುವಂಥ ಸಾಧ್ಯತೆಗಳು ಇರ್ತದೆ. ಇನ್ನು ಯಾರಿಗೂ ಕೂಡ ವಿಶೇಷವಾಗಿ ಸಾಲ ತಗೊಳ್ಳೋರ್ಗೆ ಜಾಮೀನು ಕೊಡುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಒಂದು ಶ್ಯೂರಿಟಿಗೆ ನೀವು ಸೈನ್ ಹಾಕುವಂಥದ್ದು, ಇದೆಲ್ಲ ಮಾಡಿಕೊಂಡ್ರೆ ಅದು ಕೊನೆಗೊಂದಿನ ಬಂದುಬಿಟ್ಟು ಅದು ನಿಮ್ಮ ಕುತ್ತಿಗೆ ಕೂತ್ಕೋಬೋದು. ಅದು ಆ ಜಾಮೀನು ಕೊಟ್ಟಂತಹ ಅಮೌಂಟು ನಿಮ್ಮ ಕೈಯಿಂದ ಕೊಡಬೇಕಾಗಿರುವಂಥ ಪರಿಸ್ಥಿತಿ ಆಗ್ಬೋದು, ಭರಿಸುವಂಥ ಪರಿಸ್ಥಿತಿ ನಿಮಗೆ ಬರ್ಬೋದು. ಇನ್ನು ಇದು ನಾರ್ಮಲಾಗಿ ನಡೆಯುವಂಥದ್ದು. ಆದರೆ ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿಗೆ ಹೌದು ಅನಿಸ್ಬಿಡ್ತದೆ. ಕೆಲವೊಂದು ಟೈಮಲ್ಲಿ ಯಾರೋ ಏನೋ ನಿಮ್ಮ ಬಗ್ಗೆ ಗಾಸಿಪನ್ನು ಹೇಳಿಬಿಡ್ತಾರೆ ಯಾರ್ದೋ ಒಬ್ಬರ ಜೊತೆಗೆ, ಅವ್ರು ಬಂದುಬಿಟ್ಟು ನಿಮ್ಮ ಕಿವಿಗೆ ಊದ್ಬಿಡೋದು. ಆ ಗಾಸಿಪನ್ನು ನಂಬಿ ನೀವು ಅದರ ಮೇಲೆ ಒಂದು ಡಿಸಿಷನ್ ತಗೊಳ್ಳುವಂಥದ್ದು, ನಿರ್ಧರಿಸುವಂಥದ್ದೆಲ್ಲ ಆಗ್ತದೆ. ಅಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಖಂಡಿತವಾಗ್ಲೂ ಕೂಡ ಒಂದು ಸರಿ ಅವ್ರು ಯಾರೇ ಏನೇ ಹೇಳಿದರೂ ಕೂಡ ನೀವು ಕುಲಂಕುಷವಾಗಿ ನೋಡಿ ಪರಿಶೀಲನೆ ಮಾಡುವಂಥದ್ದು ಬಹಳ ಸೂಕ್ತ. ಇನ್ನು ವಿದೇಶಕ್ಕೆ ಹೋಗುವಂತಹ
ಒಂದು ಆಕಾಂಕ್ಷಿಗಳು, ಯಾರೆಲ್ಲ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದವರು ಈ ತಿಂಗಳು ಒಂದು ಸ್ವಲ್ಪ ನಿಮಗೆ ಡಿಲೇ ಆಗ್ತದೆ. ಆದರೆ ತಿಂಗಳ ಅಂತ್ಯದಲ್ಲಿ ನಿಮ್ಮ ಕೆಲಸ ಖಂಡಿತವಾಗಲೂ ಕೂಡ ಹಾಗೇ ಆಗ್ತದೆ. ಮೊದಲಾರ್ಧದಲ್ಲಿ ವಿದೇಶಿ ಕೆಲಸಗಳು ಸ್ವಲ್ಪ ವಿಳಂಬವಾಗಬಹುದು. ನಂತರ 16ನೇ ತಾರೀಕು ನಂತರದಲ್ಲಿ ನಿಮ್ಮ ಕೆಲಸ ಆಗುವಂಥದ್ದಾಗ್ತದೆ. ಯಾರೆಲ್ಲ ವಿದೇಶಿ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇರುವಂಥವ್ರು ಅಥವಾ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಬಿಸ್ನೆಸ್ಸಲ್ಲಿ ಒಂದು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥವ್ರಿಗೆ ಈ 15ರ ನಂತರದಲ್ಲಿ ಅತಿ ಉತ್ತಮವಾಗಿರುತ್ತದೆ. ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಗೃಹಿಣಿಯರ ವಿಚಾರದಲ್ಲಿ ನಿಮ್ಮ ಸಂಗಾತಿ ಜೊತೆಗೆ ಸ್ವಲ್ಪ ಕಿರಿಕಿರಿ ಇರ್ಬೋದು. ಹಾಗಂತ ನೀವು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಹಣಕಾಸು ಸ್ಥಿತಿ ಕೂಡ ಅತಿ ಉತ್ತಮವಾಗಿರ್ತದೆ. ಅದೇ ರೀತಿಯಾಗಿ ನೀವು ಮುಂದೆ ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ರೋ ಆ ಕೆಲಸ ಕೂಡ ಈ ತಿಂಗಳಲ್ಲಿ ಪೂರ್ಣ ಮಾಡ್ತೀರಾ, ಪೂರ್ಣಗೊಳ್ತದೆ ಕೂಡ. ಹಾಗಾಗಿ ಇಂದು ನೀವು ಮಾಡಿದ ಒಳ್ಳೆಯ ಪ್ರಯತ್ನವೇ ನಾಳೆಯ ಯಶಸ್ಸಿನ ಅಡಿಪಾಯ ಖಂಡಿತವಾಗಲೂ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.